ಫಾರ್ಮುಲಾ 1 ಕಾರ್ನಂತೂ ಸರ್ವೇ ಸಾಮಾನ್ಯ ಮನುಷ್ಯ ಓಡಿಸೋಕ್ಕಾಗಲ್ಲ. ಆದರೆ ಅದೇ ಫೀಲಿಂಗು, ಅದೇ ಸ್ಪೀಡಲ್ಲಿರುವಂತಹ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸನ್ನು ಖಂಡಿತವಾಗಿ ಚೀನಾ ದೇಶದಲ್ಲಿ ಮಾಡ್ಬೋದು. ಇವತ್ತು ಅದನ್ನು ಮಾಡೋಣ ಬನ್ನಿ. ಎಷ್ಟು ಕಷ್ಟ ಇಮ್ಯಾಜಿನ್ ಮಾಡಿ ನೋಡಿ. 3 ಸೆಕೆಂಡ್ಸಲ್ಲಿ ಒಂದು ಬುಲೆಟ್ ಟ್ರೈನ್ ಪಕ್ಕದಲ್ಲಿ ಪಾಸ್ ಆಯ್ತು. ಚೀನಾದ ಒಂದು ಬಹಳ ಪುಟ್ಟ ಹಳ್ಳಿಯ ಶಾಲೆಯ ಪ್ಲೇ ಗ್ರೌಂಡ್ ಯಾವ ರೀತಿ ಇದೆ ಅಂತ ನೋಡಿ. ಜೀವನದಲ್ಲಿ ಸ್ಪೀಡ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸಮಾಧಾನಕರ ಜೀವನ. ಎಲ್ಲ ಟೈಮಲ್ಲೂ ಡಬ ದಬ 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 ಅಂತ ಓಡಾಡೋಕ್ಕಾಗಲ್ಲ. ಕೆಲವು ಸಲ ರಿಲ್ಯಾಕ್ಸ್ ಟೈಮು ಬೇಕು, ಕೆಲವು ಸಲ ಸ್ಪೀಡಾಗಿ ಮೂವ್ ಆಗೋದು ಅವಶ್ಯಕತೆ ಇದೆ. ಸೊ ಎರಡರ ಬ್ಯಾಲೆನ್ಸನ್ನ ಕಂಡ್ಕೋಬೇಕು ಅಂತ ಹೇಳ್ತಾ, ಇದು ಒಂದು ಚೀನಾ ಹಳ್ಳಿಯ ರೈತರ ಜೀವನ ಹೇಗಿದೆ, ಅಲ್ಲಿ ಭತ್ತ ಬೆಳೆಯೋ ರೀತಿ, ಮತ್ತು ಅವರು ಜಗತ್ತಲ್ಲಿ ಯಾವುದೇ ಮೂಲೆಯಲ್ಲಿ ರೈತರು ಕಷ್ಟಪಡಲೇಬೇಕು. ರೈತರು ಕಷ್ಟಪಟ್ಟರೆ ನಮ್ಮ ಪ್ಲೇಟ್ಗೆ ಊಟ ಬರೋದು ಅಲ್ವಾ. ಇಲ್ಲಿಯ ಲೋಕಲ್ ರೈತರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಮತ್ತು ಇಲ್ಲಿಯ ನೇಚರ್ನ ಅನುಭವಿಸಿ, ವಾವ್ ಅದ್ಭುತವಾಗಿತ್ತು ಚೀನಾ ಹಳ್ಳಿಯ ನೇಚರು. ಅಲ್ಲಿಯ ನದಿ ನೋಡಿ, ಈ ಸೌಂಡ್ ಕೇಳಿಸ್ಕೊಳ್ಳಿ. ಈ ಒಂದು ನೀರು ಪರ್ವತಗಳಿಂದ ಕಾಡು ಮಧ್ಯದಿಂದ ಪಾಸ್ ಆಗಿ ಬರ್ತಾ ಇರೋದ್ರಿಂದ ಸುಲಭವಾಗಿ ಕುಡಿಬೋದು. ನಿಜವಾದ ಮಿನರಲ್ ವಾಟರ್ ಇದು. ಅವಳೇ ನಿಸರ್ಗ ದೇವತೆ, ವರ್ಣಿಸಲು ಪದಗಳೇ ಇಲ್ಲದಂತಾಗಿದೆ. ಕಣ್ಣಿರುವುದು ಅವಳ ಸೊಬಗನು ಬಣ್ಣಿಸಲು ಎಂತಾಗಿದೆ. ಆ ತಂಗಾಳಿಯ ಸೋಸು ಗಾಳಿಯ ವರ್ಣಿಸಲೆ, ಆ ಹಸಿರು ಎಲೆಗಳ ಬಣ್ಣ ವರ್ಣಿಸಲೆ, ಆ ನದಿಗಳ ಸುಂದರ ಚಿತ್ರಣ ಬಣ್ಣಿಸಲೆ, ಆ ಚಿಲಿಪಿಲಿ ಹಕ್ಕಿಗಳ ಮುದ್ದುತನ ಬಣ್ಣಿಸಲೆ, ಪರ್ವತಗಳ ಎತ್ತರವ ಬಣ್ಣಿಸಲೆ, ಆ ಸೂರ್ಯನ ಹೊಂಗಿರಣವನ್ನು ಬಣ್ಣಿಸಲೆ, ಆ ಚಂದ್ರನ ಬೆಳಕಿನ ತಂಪನ್ನು ಬಣ್ಣಿಸಲೆ, ಆ ನಕ್ಷತ್ರಗಳ ರೋಮಾಂಚನ ಹೊಳಪನ್ನು ಬಣ್ಣಿಸಲೆ, ಆ ಕಾಮನ ಬಿಲ್ಲಿನ ಸೌಂದರ್ಯವ ಬಣ್ಣಿಸಲೆ, ಆ ಆಕಾಶದ ಸೊಬಗನ್ನು ಬಣ್ಣಿಸಲೆ, ಆ ಸಿಹಿಯಾದ ಹಣ್ಣುಗಳ ರುಚಿಯನ್ನು ಬಣ್ಣಿಸಲೆ. ಎಲ್ಲವನ್ನೂ ಬಣ್ಣಿಸಲು ಸಾಲದು ಈ ಸಾಲು. ಸ್ವಾಗತ ನಿಮಗೆ ಚೀನಾದ ಒಂದು ಏರ್ಪೋರ್ಟ್ಗೆ. ನೋಡಿ, ಏರ್ಪೋರ್ಟು ಎಷ್ಟು ಅದ್ಭುತವಾಗಿ, ಎಷ್ಟು ಸುಂದರವಾಗಿ, ಎಷ್ಟು ನಯನ ಮನೋಹರವಾಗಿದೆ, ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ. ಇದು ಏರ್ಪೋರ್ಟ್ ಅಲ್ಲ ಕಣ್ರಿ, ಇದು ರೈಲ್ವೆ ಸ್ಟೇಷನ್ನು. ನಾನಿದ್ದೀನಿ ಜಿಯಾನ್ ಹೈ ಸ್ಪೀಡ್ ಬುಲೆಟ್ ಟ್ರೈನ್ ರೈಲ್ವೆ ಸ್ಟೇಷನಲ್ಲಿ. ಯಾಕೆ ಅಂದರೆ ನಾನು ನಿಮಗೆ ತೋರಿಸಲಿದ್ದೇನೆ ಮೊಟ್ಟ ಮೊದಲ ಬಾರಿಗೆ ಚೀನಾ ದೇಶದಿಂದ ರೋಷದಿಂದ ಮುನ್ನುಗ್ಗುವ, ಹಾರುವ ಟ್ರೈನನ್ನು. ಆ ಟ್ರೈನನ್ನು ತೋರಿಸೋ ಮುಂಚೆ, ಆ ಟ್ರೈನ್ ಎಕ್ಸ್ಪೀರಿಯೆನ್ಸ ಶೇರ್ ಮಾಡೋ ಮುಂಚೆ ಮೊದಲು ನೋಡಿ ಇಲ್ಲಿನ ರೈಲ್ವೆ ಸ್ಟೇಷನನ್ನು ಯಾವ ಮಟ್ಟದಲ್ಲಿ ಮಾಡಿದ್ದಾರೆ, ಯಾವ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ ಅಂತ ಬನ್ನಿ ತೋರಿಸ್ತೀನಿ. ಇಲ್ಲಿಯ ಹೈ ಸ್ಪೀಡ್ ರೈಲ್ವೆ ಸ್ಟೇಷನ್ನ ನಿಮ್ಮ ಟಿಕೆಟ್ಗಳನ್ನು 3 ರೀತಿ ನೀವು ತೊಗೋಬೋದು. ಒಂದು ಆನ್ಲೈನ್ ಬುಕ್ ಮಾಡ್ಬೋದು, trip.com ಹಾಗೆ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ. ಇನ್ನೊಂದು ಡೈರೆಕ್ಟಾಗಿ ಸ್ಟೇಷನಿಗೆ ಬಂದು ಕೂಡ ಪರ್ಚೇಸ್ ಮಾಡ್ಬೋದು. ಸೆಲ್ಫ್ ವೆಂಡಿಂಗ್ ಮೆಷಿನ್ಸ್ ಕೂಡ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅದು ಬಿಟ್ಟು ಆ ಕಡೆ ಕ್ಯೂವಲ್ಲಿ ನಿಂತ್ಕೊಂಡು ಕೌಂಟರಲ್ಲಿ ಕೂಡ ಟಿಕೆಟ್ ತೊಗೋಬೋದು. ಬಟ್ ನೀವು ಆನ್ಲೈನಲ್ಲಿ ಬುಕ್ ಮಾಡಿದ್ರೂ ಕೂಡ ನೀವು ಈ ಥರ ಒಂದು ಫಿಸಿಕಲ್ ಟಿಕೆಟನ್ನು ಇಲ್ಲಿಗೆ ಬಂದಮೇಲೆ ಆ ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಳ್ಳೇಬೇಕು. ಇದು ಇದ್ದರೆ ಮಾತ್ರ QR ಕೋಡು ಸ್ಕ್ಯಾನ್ ಆಗೋದು. ಸೊ ಮರಿಬೇಡಿ, ಆನ್ಲೈನ್ ಟಿಕೆಟ್ ಇದೆ ಅಂತ ಸೈಲೆಂಟಲ್ಲಿ ನಿಂತ್ಕೊಂಡ್ಬಿಟ್ರೆ ಆಮೇಲೆ ಒಳಗೆ ಬಿಡಲ್ಲ. ಆಮೇಲೆ ಪ್ರತಿಯೊಂದು ಸ್ಟೇಜಲ್ಲೂ ನಿಮಗೆ ಪಾಸ್ಪೋರ್ಟು ಕೈಯಲ್ಲಿರಬೇಕು. ಸೊ ಪಾಸ್ಪೋರ್ಟ್ನು ಕೂಡ ಕೈಯಲ್ಲಿ ರೆಡಿ ಇಟ್ಕೊಂಡಿರಿ ಸದಾ. ಟ್ರೈನನ್ನು ಫೋಟೋಲ್ಲಿ ನೋಡಿರ್ತೀಯ, ಸಿನಿಮಾಲ್ಲಿ ನೋಡಿರ್ತೀಯ, ಟಿ ವಿಲಿ ನೋಡಿರ್ತೀಯ, ಅಷ್ಟೇ ಯಾಕೆ ನಿನ್ನ ಮೊಬೈಲ್ ಫೋನಲ್ಲಿ ಕೂಡ ನೋಡಿರ್ತೀಯ. ಆದರೆ ರಾಜ ಗಂಭೀರದಿಂದ ಯಾವತ್ತಾದರೂ ರೈಲ್ವೆ ಸ್ಟೇಷನಲ್ಲಿ ನಿಂತಿರೋದು ನೋಡಿದ್ಯಾ? ಒಂಟಿಯಾಗಿ ರೋಷದಿಂದ ನುಗ್ಗೋದಿಕ್ಕೆ ಸಿದ್ಧವಾಗಿರೋದನ್ನು ನೋಡಿದ್ಯಾ? ಬಟನ್ ಒತ್ತಿ ಆಕ್ಸಲರೇಷನ್ ಮುಂದಕ್ಕೆ ತಳದ ಅಂದರೆ 350 km/h ಸ್ಪೀಡ್ಗಳಲ್ಲೇ ನೋಡ್ತೀಯಾ ಅಥವಾ ಹಾರ್ತೀಯಾ? ಬನ್ನಿ ಇವತ್ತು ನಾವು ಹಾರೋಣ. ರೋಡಿನ ಮೇಲೆ, ಟ್ರ್ಯಾಕಿನ ಮೇಲೆ ಮೊಟ್ಟ ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸನ್ನು ನಾನು ಮಾಡ್ತಾ ಇದ್ದೀನಿ, ನಿಮಗೂ ಮಾಡಿಸ್ತೀನಿ.
ಗ್ಲೋಬಲ್ ಕನ್ನಡಿಗ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮ್ಮೆಲ್ಲರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಇದು ಕನ್ನಡದ ಮೊದಲ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್. ನಾವಿವತ್ತು ಪ್ರಯಾಣ ಮಾಡ್ತಾ ಇದ್ವಿ 650 ಕಿಲೋಮೀಟರ್ಗಳು ಜಿಯಾನ್ ನಗರದಿಂದ ಹೊಸ ನಗರವಾದ ಚೆಂಗ್ದೂಗೆ. ಹೊರಡ್ತು ಬುಲೆಟ್ ಟ್ರೈನ್ ಬರೀ ವಾರ್ಮ್ ಅಪ್ ಗುರು, ವಾರ್ಮ್ ಅಪ್ ಆಗ್ತಾ ಇದೆ ಟ್ರೈನು. ಇವತ್ತು ನಾನು ಕೂತಿರುವಂತಹ ಸೀಟ್ಗೆ ನಾನು ಕೊಡ್ತಾ ಇರುವಂತಹ ದರ 3,596 ರೂಪಾಯಿ, ಅಂದರೆ 298 ಯುವಾನ್. ಕಿಲೋಮೀಟ್ರ್ 240 ಟಚ್ ಆಗೋಯ್ತು. ಇಲ್ಲಿ ಲಗೇಜ್ನ ಇಡೋದಕ್ಕೆ ಒಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಾವು ಹೋಗುವಂಥ ರೆಗ್ಯುಲರ್ ಟ್ರೈನ್ಸಲ್ಲಿ ಬೇರೆ ಬೇರೆ ದೇಶದಲ್ಲಿ ಈ ಜಾಗ ಡಗ 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 ಅಂತ ಅಲ್ಲಾಡ್ತಾ ಇರುತ್ತೆ. ಇಲ್ಲಿ ನೋಡಿ ಹೆಂಗಿದೆ, ಎಷ್ಟು ಸ್ಮೂತ್ ಆಗಿದೆ ಅಂತ, ಚೂರು ಅಲ್ಲಾಡ್ತಾ ಇಲ್ಲ. ಬರೀ ನಾನು ನಿಮಗೆ ತೋರಿಸ್ತೀನಿ ಸ್ಪೀಡೋ ಮೀಟರ್ನ. ನೋಡಿ ಇಲ್ಲಿಯ ಹೋಸ್ಟೆಸ್ನ ಡ್ರೆಸ್ ಯಾವ ರೀತಿ ಇರುತ್ತೆ. ನೀವು ಒಳಗೆ 242 ಕಿಲೋಮೀಟರ್ ಸ್ಪೀಡನ್ನು ಟಚ್ ಮಾಡಿದೆ, ಆದರೂ ಆರಾಮಾಗಿ ನಿಂತ್ಕೊಂಡಿದ್ದೀವಿ, ಚೂರು ಅಲ್ಲಾಡ್ತಾ ಇಲ್ಲ ಗಾಡಿ. ನೋಡಿದ್ರೆ ಈಗಷ್ಟೇ 1 ಸೆಕೆಂಡಲ್ಲಿ ಒಂದು ಟ್ರೈನ್ ಪಾಸ್ ಆಯ್ತು. ಇಲ್ಲಿ ನೀರನ್ನು ತುಂಬಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿದ್ದಾರೆ. ಇದು ವಾಶ್ರೂಮ್ ಯಾವ ರೀತಿ ಇದೆ ಅಂತ, ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ವಾಶ್ರೂಮು, ಮಿರರು, ಸಿಂಕ್ ಮಾಡಿದ್ದಾರೆ, ಡಸ್ಟ್ಬಿನ್ನು, ಟಾಯ್ಲೆಟ್ ಪೇಪರು. ಅಂದರೆ ನೀವೆಲ್ಲ ಅನ್ಕೋಬೋದು ಏನು ಟಾಯ್ಲೆಟ್ ತೋರಿಸ್ತಾ ಇದ್ದೀನಿ ಅದರಲ್ಲಿ ಏನಿದೆ ದೊಡ್ಡ ವಿಷಯ ಅಂತ. ಟಾಯ್ಲೆಟ್ ಅಂತಲ್ಲ ನೋಡಿ, ಇದು ಆಟೋಮೇಟೆಡ್ ಡೋರ್, ಆಟೋಮೇಟೆಡ್ ಟಾಯ್ಲೆಟ್ ತೋರಿಸ್ತಾ ಇದ್ದೀನಿ ಅಂತಲ್ಲ. ಸೊ ಏನಂದರೆ ಅರ್ಥ ಮಾಡ್ಕೋಬೇಕು ನಾವು ಯಾವ ಸ್ಟ್ಯಾಂಡರ್ಡಲ್ಲಿ ಚೈನಾ ದೇಶದವ್ರು ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಒಂದು ಟಾಯ್ಲೆಟ್ ಆಗಲಿ, ಯಾಕಂದರೆ ಎಲ್ಲರೂ ಹೇಳ್ತಾರಲ್ಲ ಒಂದು ಟಾಯ್ಲೆಟಿಂದ ನಮ್ಮ ಜಗತ್ತು ಅರ್ಥ ಆಗತ್ತೆ ಅಂತ. ಇಡೀ ಜಗತ್ತಿಗೆ ಬುಲೆಟ್ಗೆ ಹಾಕುವಂತಹ ಗನ್ ಪೌಡರನ್ನು ಇಂಟ್ರಡ್ಯೂಸ್ ಮಾಡಿದಂತಹ ಚೈನಾ ದೇಶದವರು ಇಡೀ ಜಗತ್ತಿಗೆ ಅತ್ಯಂತ ದೊಡ್ಡ ಬುಲೆಟ್ ಟ್ರೈನ್ ನೆಟ್ವರ್ಕ್ನ ಕೂಡ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಈ ಒಂದು ನೆಟ್ವರ್ಕು ಗ್ರೇಟ್ ವಾಲ್ ಆಫ್ ಚೈನಾ 21,196 ಕಿಲೋಮೀಟರ್ ಏನಿದೆ ಅದಕ್ಕಿಂತ ದೊಡ್ಡದು. ಚೈನಾ ಮಹಾಗೋಡೆಯನ್ನು ಕಟ್ಟೋದಕ್ಕೆ 2,700 ವರ್ಷ ತೊಗೊಂಡ್ರು 21,196 ಕಿಲೋಮೀಟರ್ ಕಟ್ಟೋದಕ್ಕೆ. ಆದರೆ 42,000 ಉದ್ದಗಲದ ಬುಲೆಟ್ ಟ್ರೈನ್ ನೆಟ್ವರ್ಕನ್ನು ಕಟ್ಟೋದಕ್ಕೆ ಚೀನಾ ದೇಶದವರು ತಗೊಂಡಂತಹ ಸಮಯ ಕೇವಲ 15 ವರ್ಷಗಳು. ನಂಬ್ತೀರಾ? ಬುಲೆಟ್ ಟ್ರೈನಲ್ಲಿ ನಿಮಗೆ ಏರ್ಪೋರ್ಟ್ ಥರ ಕಾರ್ಟ್ ಕೂಡ ಬರುತ್ತೆ. ನೋಡಿ ಏನೇನು ಮಾರ್ತಾರೆ ಇಲ್ಲಿ ಅಂತ, ಎಲ್ಲ ಸ್ನ್ಯಾಕ್ಸು, ತಿಂಡಿಗಳು. ಬುಲೆಟ್ ಟ್ರೈನ್ ಒಳಗೆ ದಮ್ ಹೊಡಿಯೋಂಗಿಲ್ಲ, ಸೊ ಎಲ್ಲ ಜನಗಳು ದಮ್ ಹೊಡಿಯೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಚೀನಾ ದೇಶದವ್ರು ಸಿಕ್ಕಾಪಟ್ಟೆ ಸ್ಮೋಕ್ ಮಾಡ್ತಾರಲ್ಲ, ಸೊ ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ಟ್ರೈನ್ ಒಳಗೆ ಮಾಡ್ತಾರೆ, ಬಟ್ ಬುಲೆಟ್ ಟ್ರೈನ್ ಒಳಗೆ ಸ್ಟ್ರಿಕ್ಟಾಗಿ ಮಾಡೋಂಗಿಲ್ಲ ಅಂತ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಹೇಗೆ ಈ ಬುಲೆಟ್ ಟ್ರೈನ್ ಶುರುವಾಯಿತು ಚೀನಾ ದೇಶದಲ್ಲಿ ಅನ್ನೋ ಪ್ರಶ್ನೆಗೆ 1978ರಲ್ಲಿ ಚೀನಾ ದೇಶದ ಆಗಿನ ಪ್ರೆಸಿಡೆಂಟು ಜಪಾನ್ ದೇಶಕ್ಕೆ ಹೋಗ್ತಾರೆ. ಜಪಾನ್ ದೇಶದಲ್ಲಿ 1978ರಲ್ಲೇ ಬುಲೆಟ್ ಟ್ರೈನ್ಗಳು ಇತ್ತು. ಅದನ್ನು ನೋಡಿದವರು ಆವಾಗಿಂದನೇ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಬಟ್ ಆ ಪ್ರಾಜೆಕ್ಟ್ ಶುರುವಾಗೋದಕ್ಕೆ 2000 ವರ್ಷ ಹತ್ತಿರ ಶುರುವಾಗುತ್ತೆ. 2000 ಹಾಗೆ ಈ ಒಂದು ಪ್ರಾಜೆಕ್ಟ್ ಶುರುವಾಗುತ್ತೆ. 8 ವರ್ಷಗಳ ಕಾಲ ಸತತವಾಗಿ ವರ್ಕ್ ಮಾಡ್ತಾರೆ, ಟೆಕ್ನಾಲಜಿ ವರ್ಕ್ ಮಾಡ್ತಾರೆ, ಜರ್ಮನ್ ಟೆಕ್ನಾಲಜಿ ತೊಗೊಂಬರ್ತಾರೆ, ಏನೇನೋ ಮಾಡ್ತಾರೆ, ಟ್ರೈ ಮಾಡ್ತಾರೆ. ಲ್ಯೂ ಅಂತ ಒಬ್ಬರು ಮಿನಿಸ್ಟರ್ ಇರ್ತಾರೆ. ಆ ಮಿನಿಸ್ಟ್ರು ಹಗಲು ರಾತ್ರಿ ಜನಗಳನ್ನು ದುಡಿಸಿ ಬಿಡದೆ ಡಬಲ್ ಶಿಫ್ಟ್ ಮಾಡಿಸಿ ಇಂಜಿನಿಯರ್ ಕೇಳಿ ಹಂಗೆ ಹಿಂಗೆ 2008 ಜೂನಕ್ಕೆ ಮೊಟ್ಟ ಮೊದಲ ಬಾರಿಗೆ ಬುಲೆಟ್ ಟ್ರೈನ್ನ ಶುರು ಮಾಡ್ತಾರೆ. ಆ ಒಂದು ಜರ್ನಿ ಫಸ್ಟ್ ಟೆಸ್ಟ್ ರನ್ ಮಾಡ್ತಾರೆ ನೋಡಿ, ಜನಗಳನ್ನ ಕೂರಿಸ್ಕೊಳ್ದೆ ಬುಲೆಟ್ ಟ್ರೈನನ್ನು ಟೆಸ್ಟ್ ರನ್ ಮಾಡಿದಾಗ ಮಿನಿಸ್ಟ್ರು ಡ್ರೈವರ್ ಜೊತೆ ಮುಂದೆ ನಿಂತ್ಕೊಂಡು ಆ ಬುಲೆಟ್ ಟ್ರೈನ್ ಜರ್ನಿನ ಮಾಡ್ತಾರೆ. ಅವರೇ ಒಂದು ಮಾತು ಹೇಳ್ತಾರೆ ಇಂಟರ್ವ್ಯೂಲಿ,
ಈ ಒಂದು ಬುಲೆಟ್ ಟ್ರೈನ್ಗೆ ಫಸ್ಟ್ ಟೆಸ್ಟ್ ರನ್ನಲ್ಲಿ ಏನಾರು ಆದರೆ ಯಾರಿಗಾರು ಏನಾದ್ರು ತೊಂದರೆ ಆದರೆ ಆ ತೊಂದರೆ ನನಗೆ ಆಗಬೇಕು. ಇದರಲ್ಲಿ ಯಾರು ಸತ್ತರೆ ನಾನೇ ಫಸ್ಟ್ ಸಾಯೋನಾಗಬೇಕು. ಯಾಕಂದರೆ ಇದು ನನ್ನ ಬೇಬಿ, ನನ್ನ ಪ್ರಾಜೆಕ್ಟ್ ಅಂದ್ಬಿಟ್ಟು ನೋಡಿ, ಒಬ್ಬ ಮಿನಿಸ್ಟ್ರದ್ದು ವಿಷನ್ನು ಅಥವಾ ಒಂದು ದೇಶದ ವಿಷನ್ನು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ನಾವು ಮಾಡಬೇಕು, ಮತ್ತು ನಾವು ಮುಂದೆ ಇರ್ತೀವಿ, ನಾವು ಮುಂಚೂಣಿಲಿರ್ತೀವಿ, ತೊಂದರೆ ಆದರೂ ನಾವೇ, ಸರಿಯಾದರೂ ನಾವೇ ಅನ್ನೋ ಧೈರ್ಯದಿಂದ ಮಾತಾಡುವಂಥ ಮಿನಿಸ್ಟ್ರ್ ಎಷ್ಟು ಜನ ಇದ್ದಾರೆ ಈ ಜಗತ್ತಲ್ಲಿ. ಸೊ ಆ ಪರ್ಸನ್ ಲಿವ್ ಅಂತ ಅವ್ರ ಹೆಸರು, ಅವ್ರಿಗೆ ಉಚಿತನ ಮಗ ಲಿವ್ ಅಂತಲೂ ಕರೀತಾ ಇದ್ರು ಇಲ್ಲಿಯ ಜನಗಳು. ಯಾಕೆಂದರೆ ಅಷ್ಟು ಪ್ಯಾಷನೇಟ್ ಆಗಿ ಕೆಲಸ ಮಾಡಿಸ್ತಾ ಇದ್ರಂತೆ. ಯಾವುದೇ ಕೆಲಸ ಆಗಲಿ ಅತ್ಯಂತ ಪ್ಯಾಷನಿಂದ ಮಾಡಿದಾಗ ಬೇರೆ ಜನಗಳಿಗೆ ಹುಚ್ಚಾಟ ಅಂತ ಅನ್ಸೋದು ಅಲ್ವಾ. ಕಾಲನ್ನು ನೋಡಿ ಎಷ್ಟು ಆರಾಮಾಗಿ ನೀಡ್ಕೊಂಡು ಕೂತ್ಕೋಬೋದು ಅಂತ. ಬುಲೆಟ್ ಟ್ರೈನ್ ನೆಟ್ವರ್ಕ್ ಮಾಡೋದಕ್ಕೆ ಒಂದು ಸೀದಾ ಲೈನ್ ಇರಬೇಕು. ಈ ಥರ ಜಿಗ್ಜ್ಯಾಗ್ ಲೈನ್ಸ್ ಇದ್ದರೆ ಬುಲೆಟ್ ಟ್ರೈನ್ಸ್ನ ಮಾಡೋಕ್ಕಾಗಲ್ಲ. ಇಂಡಿಯಾಲಿ ಆದಷ್ಟು ಬೇಗ ಮಾಡದೇ ಇರೋದಕ್ಕೆ ಕಾರಣ ಕೂಡ ಇದೆ. ಯಾಕೆಂದರೆ ಭಾರತ ದೇಶದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡೋದಕ್ಕೆ ಬಹಳ ಸಮಸ್ಯೆ ಇದೆ, ಎಲ್ಲರನ್ನೂ ಒಪ್ಪಿಸಿ ಮಾಡೋದಕ್ಕೆ. ಯಾಕಂದರೆ ನಮ್ಮದೇ ಒಂದು ಗೂಡ್ ಶೆಡ್ ರೋಡು ಅಥವಾ ಒಂದು ಪುಟ್ ರೋಡಲ್ಲಿ ರೋಡ್ ಎಕ್ಸ್ಪೆನ್ಷನ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲರೂ ಕೇಸ್ ಹಾಕ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ಒಂದೊಂದು ಕೇಸ್ ರಿಸಾಲ್ವ್ ಆಗೋದಕ್ಕೆ 30 ವರ್ಷ 40 ವರ್ಷ ತೊಗೊಳುತ್ತೆ. ಬಟ್ ಇದರಿಂದ ಡೆವಲಪ್ಮೆಂಟ್ ವರ್ಕು ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಪ್ರಾಬಬ್ಲಿ ಇನ್ನೂ 20 ವರ್ಷ ಅಲ್ಲ, ಇನ್ನೂ 50 ವರ್ಷ ಹೋದ್ರೂ ಭಾರತ ದೇಶದಲ್ಲಿ ಬುಲೆಟ್ ಟ್ರೈನ್ ನೆಟ್ವರ್ಕ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ ನಮ್ಮ ಒಳಗಿರುವಂತಹ ಇಂಟರ್ನಲ್ ಸಮಸ್ಯೆಗಳು. ಅದೇ ಚೈನಾ ದೇಶದಲ್ಲಿ ಆದರೆ ಏನಾಗುತ್ತೆ ಅಂದರೆ ಕಮ್ಯುನಿಸ್ಟ್ ನೇಷನ್ ಆಗಿರೋದ್ರಿಂದ ಇಲ್ಲಿ ಅಂದರೆ ಡೆವಲಪ್ಮೆಂಟ್ ಪರ ಪ್ರತಿಯೊಂದು ಇರುತ್ತೆ. ಅಂದರೆ ಕ್ಯಾಪಿಟಲಿಸ್ಟ್ ಕಮ್ಯುನಿಸಮ್ ಇರೋದು. ಅಂದರೆ ನಾವು ಬೆಳಿಲೂಬೇಕು, ಹಾಗೆ ಇಡೀ ಎಂಟೈರ್ ವರ್ಕ್ ಫೋರ್ಸ್ ಅಥವಾ ಲೇಬರ್ ಫೋರ್ಸ್ ಕೂಡ ಸ್ಟ್ರಾಂಗ್ ಆಗಿರಬೇಕು, ಚೆನ್ನಾಗಿ ಬದುಕಬೇಕು ಅಂತ ಯೋಚನೆ ಮಾಡೋರು ಇವರು. ಸೊ ಆ ರೀತಿ ಇದ್ದಾಗ ಇಲ್ಲಿ ಯಾರು ಒಪ್ಪದೇ ಇರೋದಕ್ಕೆ, ಕೊಡದೇ ಇರೋದಕ್ಕೆ ರೀಸನ್ಸೇ ಇಲ್ಲ. ಸೊ ಎಲ್ಲರೂ ಮ್ಯೂಚುವಲಿ ಇಲ್ಲೂ ಸಣ್ಣ ಪುಟ್ಟ ಕಲಹಗಳಾಗಿದೆಯಂತೆ ಲ್ಯಾಂಡ್ ಎಕ್ವಿಸಿಷನ್ಸ್ ಟೈಮಲ್ಲಿ. ಬಟ್ ಸ್ಟಿಲ್ ಮ್ಯಾನೇಜ್ ಮಾಡಿದ್ದಾರೆ. ಯಾಕಂದರೆ ದೊಡ್ಡ ವಿಷನ್ ಇಟ್ಕೊಂಡಾಗ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದೇ ಬರುತ್ತೆ. ಬಟ್ ಅದನ್ನೆಲ್ಲ ಭೇದಿಸಿ ಮಾಡಬೇಕು. ಸೊ ಸ್ಟ್ರೈಟ್ ಲೈನ್ಸ್ ಮಾಡಬೇಕು ನೆಟ್ವರ್ಕಲ್ಲಿ ಅಂದರೆ ಎಷ್ಟು ಕಷ್ಟ ಇಮ್ಯಾಜಿನ್ ಮಾಡಿ. ನೋಡಿ 3 ಸೆಕೆಂಡ್ಸಲ್ಲಿ ಒಂದು ಬುಲೆಟ್ ಟ್ರೈನ್ ಪಕ್ಕದಲ್ಲಿ ಪಾಸ್ ಆಯಿತು. ಇದರಿಂದ ಏನಾಗುತ್ತೆ ಅಂದರೆ ಈ ಥರ ಒಂದು ನೆಟ್ವರ್ಕ್ನ ಮಾಡೋದ್ರಿಂದ ಜಗತ್ತಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಕ್ಸೆಸಿಬಿಲಿಟಿ ಮತ್ತು ಬಿಸ್ನೆಸ್ ಡೆವಲಪ್ಮೆಂಟು, ಕಮರ್ಷಿಯಲ್ ಆಸ್ಪೆಕ್ಟ್ಸು, ಲಾಜಿಸ್ಟಿಕ್ಸು ಪ್ರತಿಯೊಂದು ಬದಲಾಗ್ಬಿಡುತ್ತೆ. ಆಮೇಲೆ ಎಲ್ಲಿಂದ ಎಲ್ಲಿಗೂ ಎಲ್ಲ ಆಕ್ಸೆಸಿಬಲ್ ಆಗುತ್ತೆ. ಇವತ್ತು ಬೆಂಗಳೂರಿಂದ ಮುಂಬೈಗೆ ಹೋಗಬೇಕು ಅಂದರೆ ಒಂದು 6 hours 7 hours ಟೈಮ್ ಬೇಕು. ಅದೇ ಬುಲೆಟ್ ಟ್ರೈನ್ ಇದ್ದರೆ 3 hours ಹೋಗ್ಬೋದಿತ್ತು. ಸೊ ಆ ಥರ ಇವಾಗ ನಾನು ಹೋಗ್ತಾ ಇದ್ದೀನಿ ಷಿಯಾನಿಂದ ಚೆಂಡುವರೆಗೂ ಹತ್ತತ್ರ 1400 ಕಿಲೋಮೀಟ್ರು ಹೋಗೋದಕ್ಕೆ ಬರೀ 3.5 ಗಂಟೆ ಟೈಮ್ ಬೇಕು. ನೋಡಿ ಈ ಥರ ಈ ಒಂದು ಬುಲೆಟ್ ಟ್ರೈನಿನ ಮ್ಯಾಕ್ಸಿಮಮ್ ಸ್ಪೀಡ್ ನಾನು ನೋಡಿದ್ದು ಇವಾಗವರೆಗೂ 246 ಕಿಲೋಮೀಟ್ರು. ಒಂದೊಂದು ಲೈನಲ್ಲಿ ಒಂದೊಂದು ರೀತಿ ಇದೆ. ಕೆಲವು ಕಡೆ 350 ಕಿಲೋಮೀಟ್ರು ಟಚ್ ಮಾಡುತ್ತೆ. ಅದಕ್ಕೇನಪ್ಪ ಅಂದರೆ ರಿಕ್ವೈರ್ಮೆಂಟು ಟ್ರ್ಯಾಕ್ ಎಷ್ಟು ಸ್ಟ್ರೈಟ್ ಆಗಿದೆ ಮತ್ತು ಪ್ರತಿಯೊಂದಕ್ಕೂ ಒಂದೊಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಆ ಸ್ಪೀಡ್ ಆ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂದರೆ ಆ ರೂಟ್ ಆ ರೀತಿ ಇರಬೇಕು. ಟ್ರ್ಯಾಕ್ ಆಗಲಿ ಆ ಒಂದು ಟ್ರೈನ್ ಆಗಲಿ ಅದಕ್ಕೆ ಸಿದ್ಧವಾಗಿರಬೇಕು. ಸೊ ನೋಡ್ತಾ ಇದ್ದೀರಾ, ಟ್ರೈನ್ ಐತೆ ನೋಡಿ ಪಕ್ಕದಲ್ಲೊಂದು 240 ಕಿಲೋಮೀಟ್ರ್ ಸ್ಪೀಡಲ್ಲಿ ಒಂದು ಕಾಯಿನನ್ನು ನಿಲ್ಲಿಸಿದ್ದೀನಿ. ಹೇಗೆ ಅಚ್ಚುಕಟ್ಟಾಗಿ ಒಂದು ಚೂರು ಅಲ್ಲಾಡದೆ ನಿಂತಿದ್ದೀನಿ ನೋಡಿ. ನೀವು ನೋಡ್ತಾ ಇದ್ದೀರಾ, ಒಂದು ಕಾಯಿನ್ ಇಟ್ಟಿದ್ದೀನಿ ನೆಲದ ಮೇಲೆ. ನೆಲ ಅಂದರೆ ಬುಲೆಟ್ ಟ್ರೈನ್ ಮೇಲೆ. ಸ್ಪೀಡ್ ನೋಡಿ ಅಲ್ಲಿ 303 ಕಿಲೋಮೀಟ್ರು. ನೋಡಿ ಕಾಯಿನ್ನು ಎಷ್ಟು ಆರಾಮಾಗಿ ಸ್ಟೇಬಲ್ ಆಗಿ ನೋಡಿ. ಅಣ್ಣ ದಮ್ ಸ್ಟಾಪ್ಗೆ ಇಳಿದೇ ಬಿಟ್ಟು ಹಂಗೂ ಇದು ಇದು ಚೆಂಗುಬೆ ಅಂತ ಒಂದು ರೈಲ್ವೆ ಸ್ಟೇಷನ್ನು. ಇಲ್ಲಿ 2ನೇ ಸ್ಟಾಪ್ ಕೊಟ್ಟಿದ್ದಾರೆ. ಆಹಾ, ಎಂಥ ಸ್ಮೂತ್ ಅದ್ಭುತವಾದ ಜರ್ನಿ ನೋಡಿ. ಅಲ್ಲೊಂದು ಬುಲೆಟ್ ಟ್ರೈನ್ ಬರ್ತಾ ಇದೆ ನೋಡಿ 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 ನೋಡಿ. ಈಗ ನಾವು ಸದ್ಯಕ್ಕಿದ್ದೀವಿ 2nd ಕ್ಲಾಸ್ ಕೋಚಲ್ಲಿ. ನನ್ನ ಅಜ್ಜಿ ಒಳಗೆ ಮುಚ್ಚಿಗಿಚ್ಬಿಡ್ತು, ಒಳಗೆ ಹೋಗ್ಬಿಡೋಣ ಬನ್ನಿರಿ ಸೇಫಾಗಿ. ಇವಾಗ ತೋರಿಸ್ತೀನಿ ಬಿಸ್ನೆಸ್ ಕ್ಲಾಸ್ ಹೇಗಿದೆ ಅಂತ ನೋಡಿ. ಇದು ಇಲ್ಲಿನ ಬಿಸ್ನೆಸ್ ಕ್ಲಾಸ್ ಕಂಪಾರ್ಟ್ಮೆಂಟು. ಸೊ ಸೀಟ್ಸ್ ಎಲ್ಲ ನೋಡಿ ಎಷ್ಟು ಅದ್ಭುತವಾಗಿ, ಎಷ್ಟು ರಾಯಲ್ ಆಗಿ ಮಾಡಿದ್ದಾರೆ ಅಂತ. ಒಂದು ಕಡೆ ಕೂತ್ಕೊಂಡು ತೋರಿಸ್ತೀನಿ ಬನ್ನಿ ನೋಡಿ. ಇದು ವಾ ಏನು ಲಕ್ಸುರೀಸ್ ಆಗಿದೆ ನೋಡ್ರಿ. ಇದು ಇಲ್ಲಿನ ಬಿಸ್ನೆಸ್ ಕ್ಲಾಸ್ ಸೀಟು. ಆಲ್ಮೋಸ್ಟ್ ಡಬಲ್ ಪ್ರೈಸ್ ಇರುತ್ತೆ.
ನಮ್ಮ ಫ್ರೆಂಡ್ಸ್ ನಾಚಿಕೆ ಪಡ್ಕೋತಾ ಇದ್ದಾರೆ ಬಿಸ್ನೆಸ್ ಕ್ಲಾಸಲ್ಲಿ ಸರ್ವ್ ಮಾಡೋದಕ್ಕೆ. ನೋಡಿ ಎಷ್ಟು ರಾಯಲ್ ಆಗಿ ಇಟ್ಟಿದ್ದಾರೆ ಎಲ್ಲ. ವಾವ್, ಹಲೋ ನೀಹಾ. ಸಖತ್ತಾಗಿದೆ ಬಿಸ್ನೆಸ್ ಕ್ಲಾಸ್ ಕಂಪಾರ್ಟ್ಮೆಂಟು. ನಾನು ಕೂತಿದ್ದಂಥ ಸೀಟಲ್ಲಿ ಎಲ್ಲರೂ ಗೊರಕೆ ಹೊಡಿತಾ ಇದ್ದಾರೆ. ಅಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೇರೆ ಒಂದು ಕಡೆ ಬಂದು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಖಾಲಿ ಇದೆ, ಯಾರೂ ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಮತ್ತು ಅಕ್ಕಪಕ್ಕ ಯಾರೂ ಕೂತಿಲ್ಲ. ನೋಡಿ ಕೂತಿರೋ ಜಾಗದಲ್ಲಿ ಒಂದು ಟ್ರೇ ಟೇಬಲ್ ಇದೆ. ಪ್ಲೇಟ್ ನೋಯ್ತು, ಇನ್ನೊಂದು ಎರಡು ಒಂದೇ ಯಪ್ಪ, ಒಂದೊಂದು ಸೆಕೆಂಡಲ್ಲಿ ಹೊರಟೋಗುತ್ತೆ. ನೋಡಿ ಪ್ರತಿಯೊಂದು ಕ್ಯಾಬಿನ್ ಕೆಳಗಡೆ ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ. ತಂದಿರುವಂತಹ ದೋಸೆಯನ್ನು ತಿಂತ ಇನ್ನೊಂದು ಲೇಟೆಸ್ಟ್ ನ್ಯೂಸ್ ಹೇಳ್ತೀನಿ, ಕೇಳಿಸ್ಕೊಂಡ್ರೆ ಶಾಕ್ ಆಗ್ಬಿಡ್ತೀರಾ. ಆಲ್ರೆಡಿ ಒಂದು ಟ್ರೈನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ಅಥವಾ ಮುಂದಿನ 2 ವರ್ಷಗಳಲ್ಲಿ ಹೊರಬರಲಿದೆ 600 ಕಿಲೋಮೀಟರ್ ಪರ್ ಅವರ್. ಇದು 350, ಅದು 600, ಅಂದರೆ ಆಲ್ಮೋಸ್ಟ್ ಡಬಲ್ ಸ್ಪೀಡ್ನ ಆಲ್ರೆಡಿ ಟೆಸ್ಟಿಂಗ್ ಮಾಡಾಗೋಗಿದೆ. ಫೈನಲ್ ಆಗ್ತಾ ಇದೆಯಂತೆ ಇನ್ನು 2 ವರ್ಷದಲ್ಲಿ ರೋಡಲ್ಲಿರುತ್ತೆ. ಯಪ್ಪ, ಇಮ್ಯಾಜಿನು ಮಾಡೋಕ್ಕಾಗಲ್ಲ. ಅಂದರೆ ಟೈಮ್ ಟ್ರಾವೆಲ್ಲು ಅಥವಾ ನಾವೇನು ಯೋಚನೆ ಮಾಡ್ತಾಯಿದ್ವಿ ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆದಷ್ಟು ಬೇಗ ಹೋಗೋದು ಅನ್ನೋದು, ಅದು ಆಲ್ಮೋಸ್ಟ್ ನಿಜ ಆಗ್ತಾಯಿದೆ, ಸಾಬೀತಾಗ್ತಾಯಿದೆ. ಮತ್ತು ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ಡ್ರೈವರೇ ಇಲ್ಲದಿರುವಂತಹ ಈ ಹೈ ಸ್ಪೀಡ್ ಬುಲೆಟ್ ಟ್ರೈನ್ಗಳು ಆಲ್ರೆಡಿ ಚೈನಾನೇ ಓಡಾಡ್ತವೆ. ಎಷ್ಟೊಂದು ಬುಲೆಟ್ ಟ್ರೈನ್ಸಲ್ಲಿ ಡ್ರೈವರ್ಸೇ ಇಲ್ಲ. ಬೀಜಿಂಗ್ 2022ನೇ ವಿಂಟರ್ ಒಲಿಂಪಿಕ್ಸಲ್ಲಿ ಮತ್ತು ಪ್ಯಾರಾ ಒಲಿಂಪಿಕ್ಸಲ್ಲಿ ಕೂಡ ಅಥ್ಲೀಟ್ಸ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆದಷ್ಟು ಬೇಗ ಗೇಮ್ಸ್ ವಿಲೇಜಿಂದ ಒಲಿಂಪಿಕ್ ಸ್ಟೇಡಿಯಮಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೋಸ್ಕರನೇ ಒಂದು ಲೈನ್ನ ಮಾಡಿದ್ರು. ಅದು ಕಂಪ್ಲೀಟ್ಲಿ ಡ್ರೈವರ್ಲೆಸ್ ಆಗಿತ್ತು. ಸೊ ನೋಡಿ, ಒಂದು ಒಲಿಂಪಿಕ್ಸ್ಗೋಸ್ಕರ, ಒಂದು ಸ್ಪೋರ್ಟ್ಸ್ ಪರ್ಸನ್ ಫೆಸಿಲಿಟಿಗೋಸ್ಕರ ಎಷ್ಟೆಲ್ಲ ಕೆಲಸ ಮಾಡಿದ್ರು ಅಂತ. ಇದು ಚೈನಾದ ದೋಸೆ, ಸೇಮ್ ನಮ್ಮ ದೋಸೆನೇ, ಬಟ್ ಸ್ವಲ್ಪ ಚೈನೀಸ್ ಮಸಾಲೆ ಇರುತ್ತಷ್ಟು. ಸಾಹೇಬರು ಬಿಸ್ಕೆಟ್ ಕೊಟ್ಟರು, ಎಷ್ಟು ದೊಡ್ಡದಾಗಿದೆ. ಟ್ರೈನು ಫಾಸ್ಟ್ ಆಗಿದೆ, ಬಿಸ್ಕೆಟ್ ದೊಡ್ಡದಾಗಿದೆ, ಚೈನೀಸ್ ಜನರ ಹೃದಯ ದೊಡ್ಡದಾಗಿದೆ. ಕರೆಕ್ಟಾಗಿ ಹೇಳಿದ ಟೈಮ್ಗೆ 12 ಗಂಟೆ 49 ನಿಮಿಷಕ್ಕೆ ಚೆಂಗಡಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ 12 ಗಂಟೆ 46 ನಿಮಿಷ. ಇವಾಗ ಇನ್ನು 3 ನಿಮಿಷದಲ್ಲಿ ಕರೆಕ್ಟಾಗಿ ರೀಚ್ ಆಗ್ತಾರೆ. ಎಕ್ಸಾಕ್ಟ್ ಟೈಮ್. ಸ್ಟೇಷನ್ ಬಂತು ಗುರು, ಸ್ಟೇಷನ್ ಬಂತು. ಬುಲೆಟ್ ಜರ್ನಿ ಪ್ರಯಾಣ ಮುಗೀತು. ಜರ್ನಿ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ, ಜರ್ನಿ ಮುಗಿದಿದ್ದು ಗೊತ್ತಾಗಿಲ್ಲ. ಸುಸ್ತಾಗಿ ಬಂದು ನಿದ್ದೆ ಮಾಡಿದವ್ರಿಗೆ ಕಣ್ಬಿಡೋ ಅಷ್ಟೊತ್ತಿಗೆ ಬೇರೆಯವ್ರಿಗೆ ಬಂದ್ಬಿಟ್ಟಿರ್ತೀರ 1000 ಕಿಲೋಮೀಟರ್ ದೂರ. ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಂದು ಜೀವಿಗೂ ಟೈಮ್ ಇರೋದು ಬಹಳ ಕಮ್ಮಿ. ಸೊ ಆಟೋಮ್ಯಾಟಿಕ್ಲಿ ಸ್ಪೀಡ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಎಲ್ಲ ಕೆಲಸದಲ್ಲೂ. ನಾವೆಲ್ಲರೂ ಜೀವನದಲ್ಲಿ ದುಡಿಯೋದು ಆ ಒಂದು ಸ್ಪೀಡ್. ಯಾಕೆ ಎಲ್ಲರೂ ಸ್ಪೀಡಿಂದ ದುಡಿಯೋಕ್ಕೆ ಟ್ರೈ ಮಾಡ್ತೀವಿ ಅಂದರೆ ನಮ್ಮ ಲೈಫಲ್ಲಿ ಆ ಫ್ರೀ ಟೈಮ್ ಸಿಗಲಿ ಅಂತ. ಯಾಕಂದರೆ ಪ್ರತಿಯೊಬ್ಬರು ಇವಾಗ ದುಡಿಯೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಕುಟುಂಬದ ಜೊತೆಗೆ, ನಮ್ಮ ಸ್ನೇಹಿತರ ಜೊತೆಗೆ, ನಮ್ಮ ಫ್ಯಾಮಿಲಿ ಜೊತೆಗೆ ಒಂದು ಉತ್ತಮವಾದ ಟೈಮ್ ಸಿಗಲಿ ಅಂದ್ಬಿಟ್ಟು ನಾವು ಹೋಗಿ ದುಡ್ಕೊಂಡು ಬರ್ತೀವಿ. ಸೊ ಆ ದುಡ್ಕೊಂಡು ಬರೋ ಅಂತಹ ಒಂದು ಸನ್ನಿವೇಶ ಹುಟ್ಟಿದಾಗ ಹೇಗೆ ಸ್ಪೀಡ್ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಾನು ಟ್ರಾವೆಲ್ ಮಾಡಿದಂತಹ ಟ್ರೈನು ನನಗೆ ಪಾಠ ಕಲಿಸ್ಕೊಡ್ತು. ನಾವೆಲ್ಲ ಊಬರ್ ಅಥವಾ ಓಲಾ ಅಥವಾ ಸಾಕಷ್ಟು ಬೇರೆ ಇತ್ತೀಚೆಗೆ ಅಪ್ಲಿಕೇಶನ್ಸ್ನ ಬಳಸ್ತಾ ಇದ್ದೀವಿ, ಆನ್ಲೈನಲ್ಲಿ ಆಫ್ಲೈನಲ್ಲಿ. ಎಲ್ಲದರ ಉದ್ದೇಶ ಒಂದೇ, ಟೈಮನ್ನು ಸೇವ್ ಮಾಡೋದು. ಈಗ ಊಬರ್ ಯಾಕೆ ಬುಕ್ ಮಾಡ್ತೀವಿ ಅಥವಾ ಓಲಾ ಯಾಕೆ ಬುಕ್ ಮಾಡ್ತೀವಿ? ಇನ್ಶೂರೆನ್ಸ್ ಯಾರು ಕಟ್ತಾರೆ, ಅಥವಾ ಆರ್ ಸಿ ಬುಕ್ ಯಾರು ಮಾಡಿಸ್ತಾರೆ, ಪೆಟ್ರೋಲ್ ಯಾರು ಹಾಕ್ಸ್ತಾರೆ, ಡೀಸೆಲ್ ಯಾರು ಹಾಕ್ಸ್ತಾರೆ, ಕಾರ್ ಯಾರು ಕ್ಲೀನ್ ಮಾಡಿಸ್ತಾರೆ. ಈ ಟೈಮೆಲ್ಲ ಸೇವ್ ಮಾಡಿ ನಾವು ಆ ಟೈಮನ್ನು ಬೇರೆ ಕಡೆ ಉಪಯೋಗಿಸೋಣ, ಜಾಸ್ತಿ ದುಡ್ಡು ಮಾಡೋಣ, ಅಥವಾ ಫ್ಯಾಮಿಲಿಗೋಸ್ಕರ ಜಾಸ್ತಿ ಟೈಮ್ ಮಾಡ್ಕೊಳ್ಳೋಣ ಅನ್ನೋದೇ ಉದ್ದೇಶ ಅಲ್ವಾ? ಅದೇ ರೀತಿ ಒಂದು ಬುಲೆಟ್ ಟ್ರೈನಿಂದ
ಎಷ್ಟು ಟೈಮು ಸೇವ್ ಆಗುತ್ತೆ, ಅದರಿಂದ ನಮ್ಮ ಬೇರೆ ಕೆಲಸಗಳಿಗೆ ಎಷ್ಟು ಟೈಮ್ ಕೊಡ್ಬೋದು, ನಮ್ಮ ಫ್ಯಾಮಿಲಿಗಳಿಗೆ ಎಷ್ಟು ಟೈಮ್ ಕೊಡ್ಬೋದು ಅನ್ನೋದು ಈ ಒಂದು ಚೈನಾದ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮಿಂದ ಅರ್ಥ ಆಗ್ತಾ ಇದೆ. ಐ ಹೋಪ್ ನಮ್ಮ ದೇಶದಲ್ಲೂ ಇದು ಆದಷ್ಟು ಬೇಗ ಆಗಿ ನಮ್ಮ ದೇಶದ ಪಾಪ್ಯುಲೇಷನ್ಗೂ ಈ ಒಂದು ಬೆನಿಫಿಟ್ ಸಿಗುವಾಗಲಿ ಅನ್ನೋದು ನನ್ನ ಉದ್ದೇಶ ಅಥವಾ ನನ್ನ ಆಸೆ. ಇದರಿಂದ ಹೊರಡುವಂಥ ಸಮಯ, ಹೊಸ ಊರನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಬುಲೆಟ್ ಟ್ರೈನಲ್ಲಿ ಬಂದಿದ್ದೀನಿ. ಸೊ ಬುಲೆಟ್ ಥರ ಫುಲ್ಲು ಜೋಶಲ್ಲಿ ರೊಚ್ಚಿಗೆದಿದ್ದೀನಿ. ಚೆಂಡು ಬಹಳ ಸುಂದರವಾದವರು, ಸಾಕಷ್ಟು ಅದ್ಭುತವಾದ ವಿಷಯಗಳಿದೆ. ನನ್ನ ಫೇವ್ರೆಟ್ ಪಾಂಡ ಜೀವನದಲ್ಲಿ ಫಸ್ಟ್ ಟೈಮ್ ಪಾಂಡ ನೋಡಬೇಕು, ನಿಮಗೂ ತೋರಿಸ್ಬೇಕು, ಅದನ್ನು ತೋರಿಸ್ತೀನಿ. ಇಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಪಾಂಡ ಬ್ರೀಡಿಂಗ್ ಸೆಂಟರ್ ಇದೆ, ಅದು ನನ್ನ ಮೊದಲ ಆದ್ಯತೆ ಈ ಒಂದು ಊರಿನಲ್ಲಿ. ಹಾಗೆ ಇನ್ನೂ ಸಾಕಷ್ಟು ಬೇರೆ ಬೇರೆ ವಿಷಯಗಳಿದೆ. ಜಗತ್ತಿನ ಅತ್ಯಂತ ದೊಡ್ಡ ಬಿಲ್ಡಿಂಗ್ ಕೂಡ ಈ ಊರಲ್ಲಿದೆ, ಅದನ್ನು ತೋರಿಸ್ತೀನಿ. ಹಾಗೆ ಸಿಟಿಯ ವೈಬ್ ಹೇಗಿದೆ, ಸಿಟಿಯ ಫೀಲಿಂಗ್ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈಗ ಆಮೇಲೆ ನೀವು ಇದರ ಡಿಸೈನ್ ಅಬ್ಸರ್ವ್ ಮಾಡ್ಬೋದು ನೋಡಿ, ಎಷ್ಟು ಏರೋಡೈನಾಮಿಕ್ ಆಗಿದೆ. ಒಂದು ಫ್ಲೈಟ್ ಯಾವ ರೀತಿ ಇರುತ್ತೆ, ಫ್ಲೈಟ್ಗಿಂತ ಜಾಸ್ತಿ ಚೂಪಾಗಿದೆ. ಯಾಕೆಂದರೆ ಗಾಳಿಯ ವಿರುದ್ಧ ಹೋಗೋದ್ರಿಂದ ಆ ಸ್ಪೀಡು ಆ ಲೆವೆಲ್ಗೆ ಹೋಗಬೇಕು ಅಂದರೆ ಈ ಥರ ಏರೋಡೈನಾಮಿಕ್ ಶೇಪ್ ಇರಲೇಬೇಕು. ಎರಡು ರೀತಿ ಇರುತ್ತೆ. ಈಗ ನೋಡಿ, ಈ ಮುಂದೆ ಹೆಂಗಿದೆಯೋ ಹಿಂದೆನೂ ಅದೇ ರೀತಿ ಇದೆ. ಸೊ ಇದರ ಲಾಸ್ಟ್ ಸ್ಟಾಪ್ಗೆ ಹೋದ್ಮೇಲೆ ಸೀಟ್ಗಳನ್ನೆಲ್ಲ ತಿರುಗಿಸಿ ಮತ್ತೆ ಈ ಕಡೆ ಹೋಗುತ್ತೆ ಟ್ರೈನು. ಸೊ ಆ ರೀತಿ ಮಾಡಿದ್ದಾರೆ. ಆಧಾರು ರೇಷನ್ ಕಾರ್ಡುಗಳ ಕ್ಯೂನಲ್ಲಿ ತಂಬಿನ ಸರ್ವರಿನ ಮಂಗನಾಟದಲ್ಲಿ ಬದುಕು ಕಳೆದುಕೊಳ್ಳುತ್ತಿರುವ ದಾಖಲೆ. ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಗುತ್ತಲೇ ನೇಣಿಗೇರಿದವರ ಹೆಸರು ಬೇಡವೆಂದು ಹುತಾತ್ಮರಾದವರ ಇತಿಹಾಸ ಹಾಳೆಗಳ ಹರಿಯುತ್ತಿರುವವನೇ. ಪಕೋಡ ಮಾರಿ ಬದುಕಿದವನು, ಚಾ ಮಾರಿ ಬದುಕಿದವನು ನನ್ನೂರಿನಲ್ಲಿ ಮನುಷ್ಯತ್ವ ಮಾರಿಕೊಂಡಿಲ್ಲ, ಸ್ವಾಭಿಮಾನ ಮಾರಿಕೊಂಡಿಲ್ಲ, ಸುಳ್ಳಿನ ಕಂತೆಗಳ ಕತೆ ಕಟ್ಟಿಲ್ಲ, ಮುಳ್ಳು ಚುಚ್ಚಿ ಹರಿದು ಸಿಡಿದು ಹೋದ ಟ್ಯೂಬುಗಳ ಟೈರುಗಳ ತಿದ್ದಿ ತೀಡಿ ಗಾಳಿ ತುಂಬಿದ ಪಂಚರ್ನವನು ತನ್ನ ತನವನ್ನು ಮಾರಿಕೊಂಡಿಲ್ಲ. ನೀನು ದೇಶವನ್ನೇ ಮಾರಿಬಿಟ್ಟೆಯಲ್ಲ. ದೇಶವನ್ನೇ ಮಾರಿಸಿದ ನಿನಗೆ ನಕಲಿ ದಾಖಲೆಗಳು ದೊಡ್ಡದಲ್ಲ ಬಿಡು, ಕನಿಷ್ಠ ಮನುಷ್ಯತ್ವವು ನಿನಗಿದೆ ಎನ್ನುವ ದಾಖಲೆ ಯಾವಾಗ ನೀಡುತ್ತಿ? ಇದು ನಮ್ಮ ದೇಶದ ಸರ್ವೇ ಸಾಮಾನ್ಯ ಜನರು ಕೇಳುತ್ತಿರುವ ಇಂದಿನ ಪ್ರಶ್ನೆ. ಮತ್ತೆ ಸಿಗೋಣ, ಯೋಚನೆ ಮಾಡಿ.